ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರು ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಯಾಕೆ ದ್ರೋಹ ಮಾಡಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದೀರಿ. ಆದರೆ ಸದನದಲ್ಲಿ ಅವ್ರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು, ತಪ್ಪಾಗಿದೆ, ನಾನು ಫೆಬ್ರವರಿ ಮತ್ತು ಮಾರ್ಚ್ದು ನಿಮ್ಮ ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ವಿ. ನಾವು ಹಣ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ನಾವು ಅದನ್ನ ಅವ್ರ ಕ್ಷಮಾಪಣೆ ಕೇಳಿದ್ರು ಪರವಾಗಿಲ್ಲ, ಆಮೇಲೆ ಹೋರಾಡ. ಹಣನೂ ಹಾಕಿಲ್ಲ, ಕ್ಷಮೆನೂ ಕೇಳಿಲ್ಲ. ಅಧಿಕಾರಿಗಳ ತಪ್ಪುಗಳನ್ನು ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಯಾಕೆ ನಿಮ್ಮ ಹೊಡೆದಾಟ ಜಗಳ ಮುಖ್ಯಮಂತ್ರಿಗಳು ಇಳಿಸೋದು ಏರಿಸೋದು, ಈ ಜಗಳದಲ್ಲಿ ಸದನ ಯಾಕೆ ನಡೆಸ್ತೀರ? ಸದನ ನಡೆಸುವಂಥ ಅವಶ್ಯಕತೆ ಏನಿತ್ತು? ಇಡೀ ಸರ್ಕಾರ ಒಟ್ಟಾಗಿ ಬಂದು ಈ ಸದನದಲ್ಲಿ ಕೂತ್ಕೊಬೇಕಾಗಿತ್ತು. ಇಲ್ಲಿ ಈ ಸದನದಲ್ಲಿ ಬಂದಿರುವಂಥ ಮಂತ್ರಿಗಳು ಯಾರ ಒಟ್ಟಾಗಿ ಯಾರು ಗೊತ್ತಿಲ್ಲ, ಎಲ್ಲ ಡಿವೈಡೆಡ್ ಆಗಿದ್ದಾರೆ. ಗ್ರೂಪ್ ಒಳಗಡೆನೇ ಗ್ರೂಪ್. ಡಿ ಕೆ ಶಿವಕುಮಾರ್ ಬರ್ತಾರೆ, ಅವ್ರು ಒಂದು 10 ಜನ MLA ಹತ್ರ ಮಾತಾಡ್ತಾರೆ. ಸಿದ್ದರಾಮಯ್ಯ ಕರೆಸ್ತಾರೆ, ಒಂದು MLA ಲಾಂಚ್ ಬಂದರೆ ಡಿ ಕೆ ಗ್ಯಾಂಗ್ ಒಂದು ಕಡೆ, ಅವ್ರ ಗ್ಯಾಂಗ್. ಏನು ಸದನ ಆಯ್ತು? 7 ಕೋಟಿ ಜನ ಕಾಯ್ತಾ ಇರ್ತಾರೆ ಸದನದಲ್ಲಿ, ಏನಾದರೂ ಒಳ್ಳೇದಾಗಿ ನಮ್ಗೆ ಒಳ್ಳೇದಾಗ್ತದೆ, ರೈತರಿಗೆ ಬಡವರಿಗೆ ಒಳ್ಳೇದಾಗ್ತದೆ ಕಾಯ್ತಾ ಇರ್ತಾರೆ. ಆ ಭಾಗ್ಯ ಲಕ್ಷ್ಮಿ ಹಣ, ಗೃಹಲಕ್ಷ್ಮಿ ಹಣ ಬರ್ತೈತೆ ನಮ್ಮ ಅಕೌಂಟ್ಗೆ, ಅನ್ನ ತಗೊಳ್ಳೋಣ, ರೇಷನ್ ಪಡೆಯೋಣ ಅನ್ನೋ ಇದರಲ್ಲಿ ನೀವು ಅವರ ಆಸೆಗೆಲ್ಲ ಉಪವಾಸ ಮಾಡಿಬಿಟ್ರಿ, ಕಣ್ಣೀರು ಬಟ್ಟೆ ಹಾಕ್ಬಿಟ್ರಿ ಅವ್ರ ಹೊಟ್ಟೆ ಮೇಲೆ. ನಾಚಿಕೆ ಆಗಬೇಕು ಈ ಸರ್ಕಾರ, ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ದುಡ್ಡು ಹಾಕಿ, ಗೌರವ ಇದ್ರೆ ಹಾಕಿ. ಮತ್ತೆ ಯಾಕೆ ತಪ್ಪಿಸ್ತೀರಿ? ನಾವು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹುಡುಕಿದ್ರು, ನಾವು ಅಕಸ್ಮಾತ್ BJP ಇದನ್ನು ಹುಡುಕಿಲ್ಲ ಅಂದಿದ್ರೆ ಗೋವಿಂದ ಈ 5,000 ಕೋಟಿ ನುಂಗುತ್ತಿರೋರು ಗೊತ್ತೇ ಆಗ್ತಾ ಇರಲಿಲ್ಲ. ನಾವು ಹುಡುಕಿ, ವಿರೋಧ ಪಕ್ಷ ನಾವು ಹುಡುಕಿ ತೆಗೆದು ಕನ್ಫರ್ಮ್ ಮಾಡ್ಕೊಂಡು 8 ಜಿಲ್ಲೆ ಕನ್ಫರ್ಮ್ ಮಾಡಿದ್ದೀರಿ. 8 ಈಗ ಮತ್ತೆ 2 ಜಿಲ್ಲೆ ತಗೊಂಡಿದ್ದೀರಿ. ಈಗ 10 ಜಿಲ್ಲೆ ಬಂದಿದೆ, 10 ಜಿಲ್ಲೆನೂ ಕೊಟ್ಟಿಲ್ಲ. ಇಷ್ಟಾದ್ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ವರದಿ ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ, ಕೊಡಬೇಡಿ ಅಂತೇಳಿ. ಕೊಡಕ್ಕೆ ತಯಾರಿಲ್ಲ ಉಳಿದವರೆಲ್ಲ. ಏನು ಸರ್ಕಾರ ಇದು? ಧಮಕಿ ಸರ್ಕಾರನ? ಏನೋ ಡಿ ಕೆ ಶಿವಕುಮಾರು ಫ್ಲಾಟ್ ಓನರ್ಗೆಲ್ಲ ಧಮಕಿ ಹಾಕ್ತಾರಪ್ಪ, ಈ ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕಿ ಕೊಡಬೇಡ್ರಿ, ಮಹೇಶ್ ತೆಂಗಿನಕಾಯಿ ಬಂದರೆ ಎಲ್ಲೂ ಕೊಡಬೇಡಿ ಅಂತ ಹೇಳಿದ್ರೆ ಏನು ಇದನ್ನ ಸರ್ಕಾರ ಅಂತಾರ? ಗುಂಡಾಗಿರಿ ಸರ್ಕಾರ ಇದೆ. ಇದ್ರ ವಿರುದ್ಧ ಪ್ರತಿಭಟನೆಯನ್ನ ಆ ಜನಗಳಿಗೋಸ್ಕರ, ಯಾವ ತಾಯಂದಿರಿಗೆ 2 ತಿಂಗಳು ಮೋಸ ಮಾಡಿದ್ದಾರೆ ಆ ಜನಗಳ ಪರವಾಗಿ ಇವತ್ತು ನಾವು ವಾಕೌಟ್, ನಮ್ಮ ಸ್ವಂತದ್ದೇನೂ ಇಲ್ಲ ಇದರಲ್ಲಿ, ಆ ಜನಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವುದಕ್ಕಿಂತ ವಾಕೌಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಜನೌಷಧಿ ಕೇಂದ್ರ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯಕ್ರಮ, ಒಂದು ಕೊಡುಗೆ. ಈ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳು ಸಿಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅನ್ನುವ ಸದುದ್ದೇಶದಿಂದ ಆ ಕಾರ್ಯಕ್ರಮನ ನೀಡಿರುವಂಥದ್ದು. ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿಗೆ ಯಾಕೋ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಹಿಂದ ಮುಖ್ಯಮಂತ್ರಿ ಅಂತೇಳಿ ಬೊಬ್ಬೆ ಹೊಡಿತಾರೆ ಸಿದ್ದರಾಮಯ್ಯನವರು. ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಕೊಟ್ಟು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ, ಸತತವಾಗಿ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿಯವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಬಡವರ ಯೋಜನೆಗೆ ಕಲ್ಲಾಕುವಂಥ ಒಂದು ಷಡ್ಯಂತ್ರ ಹುನ್ನಾರ ಸಿದ್ದರಾಮಯ್ಯ ಸರ್ಕಾರದ್ದು. ನನಗೆ ಸಂತೋಷ ಆಗಿದೆ, ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯ ಸರ್ಕಾರ ಏನು ಜನೌಷಧಿ ಕೇಂದ್ರವನ್ನು ಕ್ಯಾನ್ಸಲ್ ಮಾಡಿದ್ರು,
ಆ ಒಂದು ಆದೇಶವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೊಡೆದಾಕಿರ್ತಕ್ಕಂಥದ್ದು ಎಲ್ಲ ಬಡವರಿಗೆ ಅನುಕೂಲ ಆಗಬೇಕು, ಜನೌಷಧಿ ಕೇಂದ್ರವನ್ನು ಮತ್ತೆ ತೆರಿಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ಇದರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಕೂಡ ಮಾಡ್ತೇನೆ. ಇನ್ನಾದರೂ ಕೂಡ ದ್ವೇಷದ ರಾಜಕಾರಣವನ್ನು ಬದಿಗಿಟ್ಟು ಕೇಂದ್ರ ಸರ್ಕಾರ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಂಡು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ, ಬಡವರಿಗೂ ಕೂಡ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ಇರೋಷ್ಟು ದಿನ ಉತ್ತಮ ಹೆಜ್ಜೆನ ಇಡಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.